ಸಿಎಂ ಆದೇಶಕ್ಕೂ ಮೈಕ್ರೋ ಫೈನಾನ್ಸ್ ಡೋಂಟ್ ಕೇರ್ ಎನ್ನುತ್ತಿದ್ದಾರೆ ಎಂದು ಆಟೋ ಚಾಲಕರು ಆರೋಪ ಮಾಡಿದ್ದಾರೆ. ಗದಗ್ನಲ್ಲಿ ಸಿಎಂ ಆದೇಶದ ಬಳಿಕವೂ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳು ಕಿರುಕುಳ ನೀಡುತ್ತಿದ್ದಾರೆ. ಸಾಲ ತುಂಬದಿದ್ರೆ ಆಟೋಗಳನ್ನ ಸೀಸ್ ಮಾಡುತ್ತೇವೆ ಎಂದು ಬೆದರಿಕೆ ಹಾಕುತ್ತಿದ್ದಾರೆ ಎಂದು ಆಟೋ ಚಾಲಕರು ಆರೋಪ ಮಾಡಿದ್ದಾರೆ. ಗಾಡಿ ಚಕ್ಕೊಂಡು ಹೋಗೋದು ಏನು ಒಂದು ಕಂತು ಕಟ್ಟಲಿಲ್ಲ ಅಂದ್ರೆ ಸರ್ ಇನ್ನೊಂದು ರೂಲ್ಸ್ ಹೆಂಗೈತಂದ್ರೆ ಈಗ ಯಾವುದೇ ಪ್ರಕಾರ ನಾವು ಯಾವುದೋ ಶೋರೂಮ್ನಾಗ ಆಟೋ ತೊಗೊಂಡ್ರು ಒಂದೇ ಕಂತಿಗೆ ಯಾವುದೇ ಸೀಸ್ ಮಾಡೋಂಥದ್ದು ಯಾವುದೂ ಇಲ್ಲ ಸರ್. 3 ಕಂತು 3 ನೋಟಿಸ್ ಬರ್ಬೇಕು ಮನೆಗೆ. ಹಾಕೊಂತ ಹೆಣ್ಮಕ್ಳು ಕೈಲಿ ಲೋನ್ ಕೊಡು ಸರ್, ಅವ್ರ ವಸೂಲಿ ಮೇಲೆ ಸೀಸರ್ ಬೇರೆ ಬರ್ತಾರೆ ಸರ್. ಗಾಡಿ ಎಷ್ಟು ಸೀಸ್ ಆಗ್ಯಾವ್ರಿ? ಭಾಳ ಆಗ್ಯಾವ ಸರ್ ಗಾಡಿ ಸೀಸ್. ಎಷ್ಟು ಮಂದಿ ಮಾಡ್ಯಾರ? ಆಗ್ಯಾವ ಸರ್. ಒಮ್ಮೆ ಸೀಸ್ ಮಾಡಿದ್ರೆ ಅವ್ನು ಸೀಸರ್ಗೆ 2,000 ಸರ್. ಇದು ಬಡ್ಡಿ ಎಷ್ಟು ಹಾಕ್ತಾರೆ? ದಂಡ ಹಾಕ್ತಾರ ಪೆನಾಲ್ಟಿ? ಬಡ್ಡಿ ಕಟ್ಕೊಂಡ ಲೋನ್ ಮಾತ್ರ ತೀರುವಂತ ಎಲ್ಲ ಸಾಲ ಸುಳ್ಯಾಗ ಸಿಕ್ಕೊಂಡೇವ್ರಿ. ಸರ್ಕಾರ ನಮ್ದು ಸಂಸಾರ ನಾವು ಹೆಂಡತಿ ಮಕ್ಕಳು ಫ್ಯಾಮಿಲಿ ನಮ್ಮ ಮನೆ ಬಾಡಿಗೆ ಒಂದು ಗಾಡಿ ಎಲ್ಲ ಫೈನಾನ್ಸ್ದವ್ರಿಗೆ ಎಲ್ಲ ಸಾಲ ಅದಾವ ಸರ್. ಭಾಳ ಅದಾವ ಸರ್ ಹೇಳ್ಕೊಂತ ಹೋದ್ರೆ ಭಾಳ ಅಂದ್ರೆ ಒಂದೇ ಫೈನಾನ್ಸ್ದಾಗ ಏನಿಲ್ಲ, ಭಾಳ ಅದ ಫೈನಾನ್ಸ್. ಮೈಕ್ರೋ ಫೈನಾನ್ಸ್ ಭಾಳ ಕಾಟ ಹೋದ್ರಿ. ಒಂದು ನಮ್ಮ ಆಟೋ ಚಾಲಕರಿಗೆ ಮಾತ್ರ ಯಾವುದೇ ಒಂಥರ ಏನೂ ಇಲ್ಲದಂಗೆ ಆಗ್ಬಿಡುತ್ತೆ ಸರ್. ಯಾರ ಮಾತಿಗೂ ಅವ್ರು ಬೆಲೆ ಕೊಡೋಲ್ರು. ಯಾರು ಫೋನ್ ಹಚ್ಚಿದ್ರು ಏನು ಕಟ್ತೀನಿ ಅಂತ ನಾವು ದುಡಿಮೆ ನಾವು ಕಟ್ಟೋರ. ಯಾಕಂದ್ರೆ ಆಟೋ ದುಡಿಮೆ ಭಾಳ ಕಟ್ಟಾಗ್ಬಿಟ್ಟಿದೆ ಗದನಾಗ. ಯಾಕಂದ್ರೆ ಯಾರು ಏನಿಲ್ಲ ಸರ್ ಇಲ್ಲಿ. ಅದು ಬಿಟ್ಟು ಇವ್ರು ಒಂದು 6 ಮನೆ ಕಿರಿಕಿರಿ ಕೊಟ್ಟವ್ರು ಮನ್ಯಾಗ ಹೆಣ್ಮಕ್ಳು ಟಾರ್ಚರ್ ಮಾಡೋದು. ಆಟೋ ಚಾಲಕರಿಗೆ ಅದು ಈ ಗದಗನಾಗ ಒಂದಲ್ಲ ಸುತ್ತಮುತ್ತ ಎಲ್ಲಿ ನಮ್ಮ ಕರ್ನಾಟಕದ ಎಷ್ಟು ಆಟೋ ಚಾಲಕರು ಅದಾರ ಎಲ್ಲರಿಗೂ ಒಂದು ಅನುಕೂಲ ಮಾಡಿಕೊಡ್ರಿ ಅಂತೇಳಿ ಬೇಡ್ಕೊಂತೀವಿ ಸರ್. ನಮ್ಮ